ಸಂಗೊಳ್ಳಿ ರಾಯಣ್ಣ ಪಾತ್ರದಲ್ಲೇ ಮಿಂಚುತ್ತಿರುವ ಈ ಉದಯೋನ್ಮುಖ ಕಲಾವಿದನ ರಾಯಣ್ಣನ ಪಾತ್ರವನ್ನ ನೋಡಿದ್ರೆ ನೀವು ನಿಜವಾಗಿಯೂ ಹೆಮ್ಮೆ ಪಡ್ತೀರಿ. ಧಾರವಾಡದ ಕೆಳಗೇರಿಯ ನಿವಾಸಿ, ಮೂಲತಃ ಖಾಸಗಿ ಶಾಲೆಯ ವಾಹನ ಚಾಲಕರಾಗಿದ್ದು ಜಿಮ್ ಟ್ರೈನರ್ ಕೂಡ ಆಗಿದ್ದಾರೆ. ಕಾಕತಾಳೀಯ ಎಂಬಂತೆ ಈ ಯುವ ಕಲಾವಿದ ಹುಟ್ಟಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವರ್ಗಸ್ಥರಾದ ಜನವರಿ 26ರಂದು. ಇವರ ಅದೃಷ್ಟ ಎಂಬಂತೆ ಇವರು ಸಹ ಅದೇ ಮೈಕಟ್ಟು ಹೊಂದಿದ್ದಾರೆ. ಇವರ ಕಲಾಭಿರುಚಿಯನ್ನು ಕಂಡ ಸಾರ್ವಜನಿಕರು, ಕೆಳಗೇರಿಯ ನಿವಾಸಿಗಳು ಇವರನ್ನು ರಾಯಣ್ಣ ಎಂದೇ ಕರೆಯುತ್ತಾರೆ. ಈ ಯುವ ಉದಯೋನ್ಮುಖ ಕಲಾವಿದ ವಿಠ್ಠಲ್ ಕೌಲ್ಗೇರಿ ಮಾಡಿದ 2.5 ನಿಮಿಷದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾತ್ರದ ಅಭಿನಯ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಠ್ಠಲ್ ಅವರು ಅಷ್ಟು ಹಣವಂತರೇನಲ್ಲ, ಆದರೂ ಸಹ ಕಲೆ ಮೇಲಿನ ಗೌರವದಿಂದ ಅವರು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸದ್ಯ ಇವರು ಮುಂದಿನ ಚಿತ್ರೀಕರಣಕ್ಕಾಗಿ ಮಾರ್ಗದರ್ಶನ ಮತ್ತು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನಿತ್ಯವೂ ಮಡಿಯುಟ್ಟು ನನ್ನನ್ನು ಆರಾಧಿಸುತ್ತಿರುವ ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಯವ್ವ, ಇವತ್ ನಿನ್ ದರ್ಶನ ಭಾಗ್ಯ ನನಗ್ ಸಿಕ್ಕೈತಂದ್ರ ಆತ ನನ್ನ ಪುಣ್ಯ ತಾಯಿ. ಅಪ್ರತಿಮ ವೀರ, ನನ್ನ ಪರಮ ಭಕ್ತ, ನಿನ್ನ ಅಭೀಷ್ಟವನ್ನು ಈಡೇರಿಸಲು ದೇಶಾಭಿಮಾನ ನೂರ್ಮಡಿಯಾಗಲೆಂದು ಹರಸಿ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದು, ಸ್ವೀಕರಿಸು ಕಂದ. ನಂಬಿದವರಿಗೆ ಇಂಬು ಕೊಡೋ ಶಕ್ತಿ ಪ್ರದಾಯಿಣಿ. ಇವತ್ಗ ನನ್ನ ಜನ್ಮ ಪಾವನಾತು. ರಾಯ, ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಈ ಖಡ್ಗವನ್ನು ಪರಕೀಯ ಕೈಗಳಿಗೆ ನೀಡಬೇಡ ಕಂದ. ನಿನ್ನ ಅಣತಿ ಪಾಲಿಸ್ತೀನಿ ತಾಯಿ. ತಥಾಸ್ತು. ನಮಸ್ತೆ, ನಾನು ವಿಠಲ್ ಅಂತ, ಧಾರವಾಡದ ಹತ್ತಿರ ಕೆಳಗೇರಿಯ ಹುಡುಗ. ನಾನು JSS ಪಬ್ಲಿಕ್ ಸ್ಕೂಲ್ ಕೆಳಗೇರಿಯಲ್ಲಿ ಬಸ್ ಡ್ರೈವರ್ ಆಗಿ ವರ್ಕ್ ಮಾಡ್ತೀನಿ. ಪಾರ್ಟ್ ಟೈಮ್ ಆಗಿ ಜಿಮ್ ಟ್ರೈನರ್ ಆಗಿ ವರ್ಕ್ ಮಾಡ್ತೀನಿ. ಹಲವಾರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ಸಂಗೊಳ್ಳಿ ರಾಯಣ್ಣ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಮಾಡಿದ ಕಾರಣ ಸಂಗೊಳ್ಳಿ ರಾಯಣ್ಣ ಹುತಾತ್ಮವಾದ ದಿನ ನಾನು ಹುಟ್ಟಿದ್ದೀನಿ. ಜನವರಿ 26ಗೆ ನಾನು ಹುಟ್ಟಿದ್ದೀನಿ. ನಾನು ಚಿಕ್ಕವನಿದ್ದಾಗಿಂದನೂ ನನಗೆ ಸಂಗೊಳ್ಳಿ ರಾಯಣ್ಣ ತೀರ್ಕೊಂಡ ಮೇಲೆ ನೀವು ಹುಟ್ಟಿದೀಯಾ ಅಂತ ಈಟಿದ್ದಾಗಿಂದನೂ ಜನಾನೇ ಪ್ರೇರಣೆ ನನಗೆ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಮಾಡೋದಕ್ಕೆ ನನಗೆ ಭಾಳ ಇಷ್ಟ. ಸಂಗೊಳ್ಳಿ ರಾಯಣ್ಣ ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ. ಸಂಗೊಳ್ಳಿ ರಾಯಣ್ಣ ಶಾರ್ಟ್ ಫಿಲ್ಮ್ ಒಳಗಡೆ ಕುದುರೆ ಒಳಗಡೆ ಹೋಗಿ ಕಕ್ಕೇರಿ ತಾಯಿ ಬಿಷ್ಟವನ್ನ ಆಶೀರ್ವಾದ ತಗೊಂಡು ಕಕ್ಕೇರಿ ತಾಯಿ ಬಿಷ್ಟವ ಪ್ರತ್ಯಕ್ಷ ಆಗಿ ನಂಗೆ ಖಡ್ಗ ಕೊಟ್ಟಿದ್ದಾಳೆ. ಅದಕ್ಕೆ ಮಂಜು MI ಫೋಟೋ ಸ್ಟುಡಿಯೋ ಅಂತ ಹೆಬ್ಬಳ್ಳಿಯವರು, ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಫೋಟೋ ಸ್ಟುಡಿಯೋ ಎಡಿಟ್ ಎಲ್ಲ ಅವ್ರು ಮಾಡಿದ್ದಾರೆ. ಆಮೇಲೆ ಆ ರೋಲ್ ಮಾಡುವಾಗ ನಂಗೆ ಬಹಳ ಭಯ ಆಗ್ತಿತ್ತು. ಅದ್ ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು. ನನ್ಗೆ ಜನ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನ್ ಮಾಡೋದಕ್ಕೆ ಬಹಳ ಎಲ್ಲ ಫೋನ್ ಕಾಲ್ ಮಾಡೋದ್ರಿಂದ ಎಲ್ಲ ನನ್ಗೆ ಜನ ಗುರ್ತಿಸ್ತಾ ಇದ್ದಾರೆ. ಫೋನ್ ಹಚ್ಚಿದಾಗ ಒಮ್ಮೆ ಎಲ್ಲ ಹುಡುಗರು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಆ ತರ ಎಲ್ಲ ನನ್ಗೆ ಎಲ್ಲ ಬಹಳ ತುಂಬಾ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ 8.5 ಲಕ್ಷ ಜನ ವ್ಯೂಸ್ ಆಗಿದೆ, 67,000 ಜನ ಲೈಕ್ ಆಗಿದೆ, 800 ಜನ ಕಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದು ಕಮೆಂಟ್ನು ನಿಜವಾದ ಸಂಗೊಳ್ಳಿ ರಾಯಣ್ಣ ನೋಡಿದಂಗ ಆಯ್ತು, ನೋಡಿದ ತಕ್ಷಣ ಮೈ ಜುಮ್ ಅಂದಾಯ್ತು. ಈ ತರ ಎಲ್ಲ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನನ್ಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಪ್ರೀತಿ ನನ್ಗೆ ಹೀಗೆ ಇರ್ಲಿ. ನಾ ಮುಂದೆ ಮತ್ತೆ ವಿಡಿಯೋ ಮಾಡ್ತೀನಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ಕುಸ್ತಿ ಆಡಿದ ವಿಡಿಯೋ ಮಾಡ್ಬೇಕಂತ ನಾವು ತುಂಬಾ ಆಸೆ ಇದೆ ನನ್ಗೆ. ಆ ವಿಡಿಯೋ ನೋಡಿದ್ಮೇಲೆ ಎಲ್ಲ ನಮ್ ರಿಲೇಷನ್ ಆಯ್ತು, ನಮ್ಮ ಅಣ್ಣ ತಮ್ಮ ಆಯ್ತು, ನಮ್ ಕಾಕ ಆಯ್ತು, ನಮ್ಮ ಮಾವ ಆಯ್ತು, ಇಡೀ ಗ್ರಾಮಸ್ಥರಾಯ್ತು, ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೂ ನೆಕ್ಸ್ಟ್ ಏನಾದ್ರು ವಿಡಿಯೋ ಮಾಡ್ತಿದ್ರೆ ಮಾಡು, ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಂಗೆಲ್ಲ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಿಮ್ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರ್ಲಿ. ನಾನ್ ಮತ್ತೆ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.